ಇದೆಯಮ್ಮ ಕಳ್ತನ ಆಗಿದೆ ಅಂತ ಕೇಳ್ಪಟ್ವಿ. 50 ಗ್ರಾಮಷ್ಟು ಒಡವೆ ಹೋಗಿದೆ, 250 ಗ್ರಾಮಷ್ಟು ಬೆಳ್ಳಿ ಚೈನ್ಗಳು, ಕಾಲು ಚೈನ್ಗಳು ಹೋಗಿದೆ. ಇನ್ನು ಲಕ್ಷ್ಮೀ ಪೂಜೆಗೆ ಅಂತ ಎತ್ತಿಟ್ಟಿದ್ದು ಒಂದು 5,000 ಕ್ಯಾಶ್. 5,000 ಕ್ಯಾಶ್. ಹೆಂಗೆ ಯಾವ ಟೈಮ್ ಎಷ್ಟು ಗಂಟೆಲಿ ಆಗಿದೆ ಅದು? ಒಂದು 7:30 9:30 ಟೈಮ್ ಮಧ್ಯದಲ್ಲಿ ಆಗಿದೆ. ನಾವು ಬೇಕ್ರಿ ಕೆಲಸಕ್ಕೆ ಹೋಗಿದ್ದೆ, ನಮ್ಮ ಬೇಕ್ರಿ ಇದೆ. 5:30 ಒಂದ್ಸರಿ ಮನೆ ಹತ್ರ ಬಂದು ಹೋಗಿದ್ದೆ. 5:30 ಒಂದ್ಸರಿ ಮನೆ ಹತ್ರ ಬಂದು ಹೋಗಿದ್ದೆ. ಆಮೇಲೆ ನಾನು ಬೇಗ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ ಮನೆಗೆ. ಆಮೇಲೆ ನಾವು ಬೇಕ್ರಿ ಕ್ಲೋಸ್ ಮಾಡ್ಕೊಂಡು 9:30 ಎಷ್ಟೊತ್ತಿಗೆ ಮನೆಗೆ ಬಂದು ಆವಾಗ ಬಂದು ನೋಡಿದ್ರೆ ಮನೆ ಬಾಗಿಲೆಲ್ಲ ಓಪನ್ ಇದೆ. ನಾವು ಗಾಬರಿಯಾಗಿ ಒಳಗೆ ನೋಡಿದ್ರೆ ಬೀಗನೆಲ್ಲ ಇಲ್ಲೇ ಬಿಸಾಕಿ ಹೋಗಿದ್ರು ಹೊಡೆದು. ಒಳಗಡೆ ಹೋಗಿ ನೋಡಿದ್ರೆ ಬೀರು ಎರಡು ರೂಮ್ ಇದೆ, 2 ಬೀರು ಇದೆ, ಎರಡೂ ಎಲ್ಲ ಹೊಡೆದು ಒಳಗಡೆಲ್ಲ ತಗೊಂಡು ಹೋಗಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ನವ್ರು ಏನು ಹೇಳಿದ್ರು? FIR ಹಾಕಿದ್ದೀವಿ, ಹುಡುಕ್ತೀವಿ ಅಂತ ಹೇಳಿದ್ರು. ಭರವಸೆ ಕೊಟ್ಟಿದ್ದಾರಾ ಮಾಡ್ತೀವಿ ಅಂತ? ಬಳಿಗ ಹೊಡೆದಿರೋದ ಅದು? ನಾವು ಪೊಲೀಸ್ ಸ್ಟೇಷನ್ ಅಪೋಸಿಟ್ ಬೇಕ್ರಿ ಇಟ್ಕೊಂಡಿದ್ದೀವಿ. ಊರಿಂದ ಊರು ಬಿಟ್ಟು ಊರಿಗೆ ಬಂದಿರೋದು ದುಡ್ಡು ಕೊಡೋಕ್ಕೆ ಅಂತೇಳಿ. ಅದು ಈ ಥರ ಆಗಿಬಿಟ್ಟಿದೆ. ಪೊಲೀಸ್ಗೆ ಸ್ವಲ್ಪ ದಯಮಾಡಿ ಹುಡ್ಕೊಡ್ಬೇಕು, ಹೆಲ್ಪ್ ಮಾಡಿ. ಮನೇಲಿ ಏನು ಕಳ್ತನ ಇದು ಕೆಳಗಡೆ ಮನೆ ಏನು ಸರ್ ವಿಚಾರ? ಸರ್ ನಿನ್ನೆ ಸುಮಾರು ಇಲ್ಲೇ ಪ್ರಕಾಶ್ ಅಂತ ಬೇಕ್ರಿ ಅವರಿಗೆ ನಾವೇ ಓನರ್ ಇದ್ದೀನಿ, ಅವರಿಗೆ ಬಾಡಿಗೆ ಕೊಟ್ಟಿದ್ವಿ. ಅವರು ಒಂದು 6-6:30ಗೆ ಬೇಕ್ರಿಗೆ ಹೋದ್ರಂತೆ, ಬಂದಿದ್ದು 9:30ಗೆ. ಆ ಮಧ್ಯದಲ್ಲಿ ಯಾವಾಗ ಕಳ್ತನ ಮಾಡಿದಾರೆ ಗೊತ್ತಾಗಿಲ್ಲ. ಅವರು ಮನೆಯ ಡೋರ ಹೊಡೆದು ಮನೆಯಲ್ಲಿ ಒಡವೆ ಎಲ್ಲ ಹೊತ್ಕೊಂಡು ಹೋಗಿದ್ರಂತೆ. ಅದಾದ ನಂತರ ಅವ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ಪೊಲೀಸರೆಲ್ಲ ಬಂದು ಎಂಕ್ವೈರಿ ಮಾಡಿದ್ರು, ಡಾಗ್ಸ್ ಕೊಟ್ಟು ಬಂದು ಎಂಕ್ವೈರಿ ಮಾಡಿ ಹಿಂಗೆಲ್ಲ ಅದು ಕಂಪ್ಲೇಂಟ್ ಮಾಡಿದ್ದಾರೆ. ಮುಂದೆ ಅವರು ಯಾವಾಗ ಈ ಥರ ನೋಡೋಣ. ಇನ್ನೊಂದು ಇದು ಸ್ವಲ್ಪ ತುರುವೇಕೆರೆಯಿಂದ ಅಂದರೆ ಟೌನಿಂದ ಔಟ್ಸೈಡ್ ಇರೋದ್ರಿಂದ ಇಲ್ಲಿ ಪೊಲೀಸರು ಜಾಸ್ತಿ ಬೀಟ್ ಬಂದು ಹೋಗಿ ಮಾಡೋದು ಒಂದು ಸ್ವಲ್ಪ ಮಾಡಬೇಕು. ಈ ಕಡೆ CCTV ಕ್ಯಾಮ್ರಾ ಹಾಕಿಸ್ಬೇಕು ಅನ್ನೋದು ನಮ್ಮ. ಓಕೆ ಸರ್, ಥ್ಯಾಂಕ್ ಯು.